ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿ ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಲಾಸಸ್ ಶುರು ಆಗ್ತಾ ಇರೋದು. ಇದೇ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚು, ಈವರೆಗೆ 109 ಬ್ಯಾಚಸ್ಗಳಾಗಿದೆ. ಹಾಗೆ ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಕೇವಲ ಪೂಜೆ ಮಾಡೋದು ಇಷ್ಟೇ ಅಲ್ಲ, ಅದಕ್ಕೂ ಮೀರಿ ಬೇರೆ ಇದೆ. ನಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಜ್ಯೋತಿಷ್ಯ ಆಗಿರುತ್ತೆ. ಸೊ ಒಂದು ಒಳ್ಳೆಯ ಅವಕಾಶ, ತುಂಬ ಕಡಿಮೆ ಬೆಲೆಯಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ತುಂಬ ಕಡಿಮೆ ಸಮಯ ಕೂಡ, 15 ದಿನದಲ್ಲಿ ಕುಟುಂಬ ಸಮೇತದಲ್ಲಿ ಕಲಿಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಿ ಒಂದು ಒಳ್ಳೆ ನೀವು ಒಂದು ಏನು ತಿಳ್ಕೊಳ್ಬೋದು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಗುರುಜಿ ಸದ್ಯಕ್ಕೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಜಾಬ್ ಬಗ್ಗೆ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಒಂದು ಸಂಖ್ಯೆ ಹೇಳಿ. 96 96. ಏನು ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ಅದು ಸ್ವಲ್ಪ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಒಂದು ರೇರಾ ಕೋರ್ಟು, ಇನ್ನೊಂದು DRT ಅಂತ. ಅಲ್ಲಿ ಕೊಡ್ತೀವಿ, ಡಿಸೆಂಬರ್ಗೆ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸಿಗುತ್ತೋ ಇಲ್ವೋ? ಆಲ್ರೆಡಿ ಜಾಬಲ್ಲಿ ಇದ್ದೀರಾ? ಈಗ ಆಲ್ರೆಡಿ ಜಾಬಲ್ಲಿ ಇಲ್ಲ, ಅದು ಬೇರೆ ಕಡೆ ಟೆಂಪ್ರವರಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅವರು ಸರಿಯಾಗಿ ಸ್ಯಾಲ್ರಿ ಕೊಡ್ತಾ ಇಲ್ಲ. ಇನ್ನು ಸ್ವಲ್ಪ ಸ್ಯಾಲ್ರಿ ಹೈಕ್ ಆಗಿದೆ, ಅದಕ್ಕೆ ನೋಡೋಣ ಅಂತ. ಬುಧ ದಶ, ರಾಹುಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದೆ. ಬುಧ ಅಂತರ್ಭುಕ್ತಿ ಆದಮೇಲೆ ಕೇತು ಬರ್ತಾನೆ. ಕೇತು 2ನೇ ಮನೆ, 10ನೇ ಮನೆ, 11ನೇ ಮನೆ ತೋರಿಸ್ತಾ ಇದೆ. ಸೊ ಬುಧನಲ್ಲಿ 3ನೇ ಮನೆ, 7ನೇ ಮನೆ ತೋರಿಸ್ತಾ ಇದೆ. ಮಾತುಕತೆ ವಿಚಾರ ಎಲ್ಲ ಫೆಬ್ರವರಿಯಲ್ಲಿ ತೋರಿಸ್ತಾ ಇದೆ. ಫೆಬ್ರವರಿಯ ನಂತರ 25 ಫೆಬ್ರವರಿ ಮುಗಿಬೇಕು. ಸೊ ಫೆಬ್ರವರಿ ನಂತರ ತೋರಿಸ್ತಾ ಇದೆ. ಇಲ್ಲಿ ಅಡಚಣೆ ಇರತಕ್ಕಂಥ ಯಾವ್ದಾದ್ರು ಗ್ರಹ ಇತ್ತು ಅಂತಂದರೆ ಅದು ಚಂದ್ರ ಇರೋದ್ರಿಂದ ಅಕ್ಕಿಯನ್ನು ದಾನ ಮಾಡಿ ಮುಂದೆ ಹೋಗಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಕರೆ ಮಾಡ್ತಿದ್ದೀನಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ ಮೇಡಮ್, 1ರಿಂದ 249 ಒಂದು ಸಂಖ್ಯೆ ಹೇಳಿ. 45. 45. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ನಾನು ಮನೆಯಲ್ಲಿ ಟೈಲರಿಂಗ್ ಮಾಡ್ಕೊಂಡಿದ್ದೇನೆ ಮೇಡಮ್. ಇವಾಗ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಬರ್ತಾ ಇದ್ರೆ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಗುರುಜಿ ಅವ್ರ ಹತ್ರ ಕೇಳಲಿಕ್ಕಿತ್ತು. ಡೈಲಿ ಏನು ವರ್ಕ್ ಇರುವುದಿಲ್ಲ. ಓಕೆ, ನೋಡೋಣ. 7ನೇ ಮನೆ ಶನಿ ರೆಟ್ರೋಗ್ರೇಡ್ ಬಂದಿದೆ. 10-2 ಸ್ವಲ್ಪ ನಿಧಾನ ಆಗುತ್ತೆ. ಶನಿ ವಕ್ರಿತನ ಬಿಟ್ಟಿದ ತಕ್ಷಣವೇ, ವಕ್ರದಲ್ಲಿದೆ ಶನಿ ಈಗ, ವಕ್ರತನವನ್ನು ಬಿಟ್ಟಾದ ಮೇಲೆ ನಿಮಗೆ ಇದು ಇರುತ್ತೆ. ಅಂದರೆ ಮುಂಚೆ ಚೆನ್ನಾಗಿ ಬರ್ತಾ ಇತ್ತು, ಇವಾಗ ಚೇಂಜಸ್ ಆಗಿದೆ. ರೆಟ್ರೋಗ್ರೇಡ್ ಅಂತಂದರೆ ಸ್ವಲ್ಪ ಹಿಡಿದಿಟ್ಕೊಂಡಿದೆ, ಸ್ವಲ್ಪ ಆದಮೇಲೆ ಅದು ರಿಲೀಸ್ ಮಾಡುತ್ತೆ ಅಂತ ಹೇಳಿ ಬರ್ತಕ್ಕಂಥದ್ದು. ಚಂದ್ರ 2ನೇ ಮನೇಲಿ ಇರ್ತಕ್ಕಂಥದ್ದು ಕಸ್ಪಲ್ ತೋರಿಸುತ್ತೆ. ದಶಾಭುಕ್ತಿ 32ವರೆಗೂ ಕೂಡ ನಿಮಗೆ ರೆಟ್ರೋಗ್ರೇಡ್ ಬಿಟ್ಟಾದಮೇಲೆ ಒಂದು ಕೆಲವು ತಿಂಗಳು ವೆಯ್ಟ್ ಮಾಡಿ. ರೆಟ್ರೋಗ್ರೇಡ್ ಬಿಟ್ಟ ಮೇಲೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಮೊಸರನ್ನು ದಾನ ಮಾಡಿ. ಶುಕ್ರ ಕಾರಕ ಆಗಿರ್ತಕ್ಕಂಥದ್ದು, ಶುಕ್ರ 5-12 ತೋರಿಸ್ತಾ ಇದೆ. ಸೊ ಮೊಸರನ್ನು ದಾನ ಮಾಡಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್ ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ತೆ, ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಜನರಲ್ ಆಗಿ ಗುರೂಜಿ ಹತ್ರ ಒಂದು ಮಾತು ಕೇಳಬೇಕಾಯ್ತು, ಅದಕ್ಕೋಸ್ಕರ ಕಾಲ್ ಮಾಡಿದೆ ಮೇಡಮ್. ಓಕೆ, ಮಾತಾಡಿ ಗುರೂಜಿ ಹತ್ರ. ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್, ಇದು ಡೆತ್ತಾಗಿರೋದ್ರ ಬಗ್ಗೆ ನಾನು ಸ್ವಲ್ಪ ಕೇಳಬೇಕಾಯ್ತು ನಿಮ್ಮ ಹತ್ರ. ಈ ಮದುವೆ ಆಗದಿರೋ ಮುಂಚೆ ಸತ್ರೆ ಅವ್ರಿಗೆ, ಮದುವೆ ಆಗದಿರೋ ಮುಂಚೆ ಸತ್ರೆ ಅವ್ರಿಗೆ ಪಿತೃಕಾರ್ಯ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ನಿಜ ಅಂತ ತಿಳ್ಕೊಬೇಕಾಯ್ತು. ಮದುವೆ ಯಾರು, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು. ಈಗ ಮದುವೆ ಆಗೋಕ್ಕಿಂತ ಮುಂಚೆ ಅದು ಏಜ್ ಎಷ್ಟು? ಅವ್ರು 40 ವರ್ಷ ಆಗೈತೆ, 41 ವರ್ಷ ಆಗೈತೆ. ಪಿತೃಕಾರ್ಯ ಅಂದ್ರೆ ಅವ್ರ ತಂದೆ ಸ್ಥಾನದಲ್ಲಿದ್ದಾರೆ, ಅದು ಹೆಂಗೆ ಅದು ಬರುತ್ತೆ? ಅಲ್ವೇ 40 ವರ್ಷ ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ, ನಮ್ಮ ತಮ್ಮಂದೇ ಇದು.
ಹಾಂ ಅಂದ್ರೆ 3-4 ದಿನಾನು ನಮ್ಮ ರಿಲೇಷನ್ ಕಡೆನೇ ಸತ್ತಿದ್ದಾರೆ, ಅವ್ರಿಗೆ ಯಾರಿಗೂ ಮಾಡ್ತಾ ಇಲ್ಲ. ಹ್ಞೂ ಅದಕ್ಕೋಸ್ಕರ ಅದು ಕಾರ್ಯ ಅಂದ್ರೆ ಏನು? 15 ದಿವಸದ್ದಾ ಅಥವಾ ವರ್ಷದ್ದಾ? ವರ್ಷ 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 ಅದು. ಹ್ಞೂ ಒಬ್ಬರನ್ನ ನೆನೆಸ್ಕೊಳ್ತಕ್ಕಂಥದ್ದು ವರ್ಷಕ್ಕೆ ಮಾಡ್ತಕ್ಕಂಥ ಒಂದು ಶ್ರಾದ್ದ ಅಂದರೆ ಅವ್ರ ಬಗ್ಗೆ ನೆನೆಸ್ಕೊಳ್ಳೋದು ಅಂತ ಅರ್ಥ. ಹಾ ಶ್ರದ್ಧೆ ಅನ್ನೋದೇ ಶ್ರಾದ್ದ, ಅರ್ಥ ಆಯ್ತಾ? ಹಾ ಹೌದು. ಸಂಸ್ಕೃತದಲ್ಲಿ ಶ್ರಾದ್ದ ಅಂದರೆ ನೆನೆಸ್ಕೊಳ್ಳೋದು. ಹಾ ನೆನೆಸ್ಕೊಳ್ಬಾರ್ದು ಅನ್ನೋದು ಎಲ್ಲೂ ಇಲ್ಲ. ಫಸ್ಟ್ ಆಫ್ ಆಲ್ ಹಾ ಹಾ ನಮ್ಮ ಕೆಲಸದ ಜಂಜಟ್ಟಲ್ಲಿ ನಮ್ಮ ಒಡ ಹುಟ್ಟಿರೋರು ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಹಾ ಅಕಾಲಿಕ ಮರಣ ಹೊಂದಾಗ ಅವ್ರನ್ನ ಇರೋವರೆಗೂ ಕಾಲ ಅವ್ರು ನಮ್ಮ ಜೊತೆ ಇದ್ದರು, ಅವ್ರ ಆತ್ಮ ಇತ್ತು ನಮ್ಮ ಜೊತೆ ಅಂತ ಹೇಳಿ ಪ್ರತಿ ವರ್ಷ ನೆನೆಸ್ಕೊಂಡು ಮಾಡೋದೇ ಶ್ರಾದ್ದ. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಮಾಡಬಾರ್ದು ಪಿತೃ ಅಂತಂದರೆ ಇವತ್ತು ಎಲ್ಲರೂ ಮನ್ಮನೆಯವರು ಜ್ಯೋತಿಷರಾಗಿದ್ದಾರೆ, ಮನ್ಮನೆಯವರು ಜ್ಞಾನ ಹೊಂದಿದ್ದಾರೆ, ಹಿಂದೂ ಧರ್ಮದ ಮೇಲೆ ಮನ್ಮನೆಯವರು ಅಪಾರವಾಗಿರ್ತಕ್ಕಂಥ ಇದೊಂದಿದ್ದಾರೆ. ಬಟ್ ಆದರೆ ಒಗ್ಗಟ್ಟಂತೂ ತೋರಿಸಲ್ಲ. ಎಷ್ಟು ಚೆನ್ನಾಗಿ ನಮ್ಮ ಹಿಂದೂ ಧರ್ಮದಲ್ಲಿರೋ ಜನಗಳೆಲ್ಲ ಇದ್ದಾರಲ್ಲ, ಭಾಳ ಗ್ರೇಟ್ ಅವರು. ಧರ್ಮದಂತೆ ಅಂತಂದರೆ ಎಲ್ಲ ಈ ಆಚಾರ ವಿಚಾರ ಎಲ್ಲ ತಿಳ್ಕೊಂಡಿದ್ದಾರೆ ಪಾಪ ಅವರೆಲ್ಲ. ಆದರೆ ಹಿಂದೂ ಧರ್ಮನ ಬೆಳೆಸಕ್ಕೆ ಮಾತ್ರ ಮುಂದೆ ಬರ್ತಾ ಇಲ್ಲ ಅವ್ರು ಪಾಪ. ಎಲ್ಲಾನು ಹೇಳ್ತಾರೆ ಅವರು ಆಚಾರ ವಿಚಾರ. ಅಷ್ಟು ಒಳ್ಳೆಯವರು ಎಲ್ಲ. ಸುಮ್ಮನೆ ಮಾಡಿ ಕೇಳಿ ಸುಮ್ಮನೆ ಮಾಡಿ. 2-3 ಕಡೆ ಕೇಳಿದೆ, ಒಬ್ಬರು ಮಾತ್ರ ಇಟ್ಕೊಂಡು ಇಲ್ಲ ಮಾಡ್ಲೇಬೇಕು, ಅದು ಅಕಾಲ ಮೃತ್ಯು ಆಗಿರೋದು, ಅದರಿಂದ ಮಾಡ್ಲೇಬೇಕದು. ಅದೆಲ್ಲ ಬಿಡ್ರಿ. ಅವರೆಲ್ಲ ಏನು ಗೊತ್ತಾ, ಅಲ್ಲಿ ಬೋರ್ಡ್ ಹಾಕೊಂಡು ಕೂತ್ಕೊಂಡಿರೋದೇ ದುಡ್ಡು ಮಾಡೋಕ್ಕೆ. ಧರ್ಮ ಉಳ್ಸಕ್ಕೆ ಯಾರು ಬೋರ್ಡ್ ಹಾಕಿಲ್ಲ, ಇದು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಇವತ್ತು ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ಯಾವುದೋ ಧರ್ಮದ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ನಮ್ಮವ್ರದ್ದು ಯಾವುದೋ ಒಂದು ಮಾಡಿದಾಗ ಒಂದು ಕೋಲ್ ಇಟ್ಕೊಂಡು ಹೋದಾಗ ಎಲ್ಲ ಬೈತಾರೆ. ಅಲ್ಲಿ ಅವ್ರು ಬಾಂಬ್ ಬ್ಲಾಸ್ಟ್ ಆಗ ಒಬ್ರು ಬಾಯ್ ಬಿಡಲ್ಲ, ನಮ್ಮವ್ರಂತೂ ಇದ್ದು ಬಾಯ್ ಬಿಡಲ್ಲ. ಆಚಾರ ವಿಚಾರಕ್ಕೆ ಮುಂದೆ ಬೋರ್ಡ್ ಹಾಕೊಂಡು ಬಂದ್ಬಿಡ್ತಾರೆ. ಅದನ್ನೇ ಆಚಾರವಿಲ್ಲದ ನಾಲಿಗೆ ಅಂತ ಹೇಳ್ತಾ ಇರೋದು. ಅದೆಲ್ಲ ಹಾಡಲ್ಲೆಲ್ಲ ಬರೆದಿಟ್ಟಿದ್ದಾರೆ. ಸೊ ನಮ್ಮ ಈ ಪುರೋಹಿತರು ಈ ಹಿಂದೂ ವಿಚಾರದ ಬಗ್ಗೆ ಮಾತಾಡ್ತಕ್ಕಂಥವ್ರು ನನ್ನ ಹಿಂದೆನೇ ಅವರು ಹಿಂದೂ ಧರ್ಮನ ಯಾವತ್ತೂ ಹೋರಾಟಕ್ಕೆ ಬಂದಿಲ್ಲ. ಅವರೆಲ್ಲ ಒಬ್ರೊಬ್ರ ಹತ್ರನ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೆದರ್ಸ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮನ ಅಧೋಗತಿ ತಳ್ತಕ್ಕಂಥ ವಿಚಾರ ಅದು ಬೇಡ, ಈ ಸಬ್ಜೆಕ್ಟಲ್ಲಿ ಬೇಡ ಮಾಡಿ ಅನ್ನೋದು ನನ್ನ ಶಾಸ್ತ್ರದಲ್ಲಿ. ಆತ್ಮಕ್ಕೆ ಶಾಂತಿ, ಶ್ರದ್ಧೆ, ಶ್ರಾದ್ದ ಅದ್ರ ಡಿಪೆಂಡೆಂಟ್ ಮಾಡಿ ಅಷ್ಟೇ. ಒಳ್ಳೆದಾಗ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಮಗನ ಬಗ್ಗೆ, ನನ್ನ ಹೆಸರು ಕಮಲಾ ರೀ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ತರುಣ. ಡೇಟ್ ಆಫ್ ಬರ್ತ್ ಹೇಳಿ. 11/1/99 ರೀ. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಂಜೆ ಮುಂದೆ 7:00 ನೋಡ್ರಿ. ಸಂಜೆ 7:00 ಓಕೆ. ಹುಟ್ಟಿದ ಊರು? ರಾಮದುರ್ಗ ರೀ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ಹಾನ್ರಿ, ಅವ್ರಿಗೆ ಜಾಬ್ ಹತ್ತಲ್ರಿ. ಎಷ್ಟು ಇದನ್ ಮಾಡಿದ್ರು ಎಲ್ಲಾ ಟ್ರೈ ಮಾಡತ್ತಾನ್ರಿ, ಒಂದು ಜಾಬ್ ಆಗಲ್ಲವ್ರಿ ಅವ್ರಿಗೆ. ಶನಿ ದಶೆ 2026 ಶುಕ್ರ ಭುಕ್ತಿ. ಶುಕ್ರನಲ್ಲಿ 2025 ಅಕ್ಟೋಬರಿಂದ ಏಪ್ರಿಲ್ವರೆಗೂ ಶನಿನೇ ನಡೀತಾ ಇದೆ. ಶನಿ ಕಾಂಬಿನೇಷನ್ ನೋಡೋಣ. ಶನಿ ಕಾಂಬಿನೇಷನಲ್ಲಿ 9, 7, 6 6ನೇ ಮನೆ. ಭುಕ್ತಿ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ 4, 8 ಬಂದಿದೆ. 5, 4, 8 ಈ ಕಾಂಬಿನೇಷನ್ನು ಜಾಬ್ಗೆ 2ನೇ ಮನೆ, 6ನೇ ಮನೆ, 10ನೇ ಮನೆ. ಭುಕ್ತಿಲಿ ಮತ್ತು ಅಂತರ್ಭುಕ್ತಿಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರಬೇಕು. 8, 6, 9 ಕಾಂಬಿನೇಷನ್. ಗುರು ಸ್ವಲ್ಪ ಅವ್ರಿಗೆ ಇಂಟರ್ವ್ಯೂ ಸರಿಯಾಗಿ ಫೇಸ್ ಮಾಡ್ತಾ ಇಲ್ಲ. 8ನೇ ಮನೆ ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಅಂತ. ಕಡಲೆಕಾಳನ್ನು ದಾನ ಮಾಡಿ. 4ನೇ ಮನೆ ಮಾತಿನ ವಿಚಾರದಲ್ಲಿ ಚಂದ್ರ ಬಂದಿರೋದ್ರಿಂದ ಓಂ ನಮಃ ಶಿವಾಯ, ಶಿವಾಯ ನಮ ಓಂ ಅಂತ ಯಥೇಚ್ಛವಾಗಿ ಹೇಳಿ ಇಂಟರ್ವ್ಯೂಗೆ ಸಕ್ಸಸ್ ಆಗ್ತಕ್ಕಂಥ ಒಂದು ವಿಚಾರ ಸೂರ್ಯ ಭುಕ್ತಿಲಿ ಬರುತ್ತೆ. ಶುಕ್ರದ ಭುಕ್ತಿ ಕಳೆದು ಸೂರ್ಯ ಭುಕ್ತಿಲಿ 6 ಅಂತಿದ್ದಾಗ ಕೆಲಸ ಸಿಕ್ಕೇ ಸಿಗುತ್ತೆ. ಇಲ್ಲಿಂದ 3 to 6 months. ಒಳ್ಳೆದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಸರ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಹರೀಶ್ ಅಂತ. ಪ್ರಶ್ನಾರ್ಥೋತ್ತರ ಕೇಳಬೇಕಾಗಿತ್ತು. ಓಕೆ, 1 ರಿಂದ 249 ಸಂಖ್ಯೆ ಹೇಳಿ. 7 ಮೇಡಮ್. 7. ಏನ್ ಪ್ರಶ್ನೆ ಇದೆ ಸರ್? ಮೇಡಮ್ ಅದು ಮದುವೆ. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ತೆ ಸರ್. ಹೇಳಿ ಸರ್. ಆಕ್ಚುಲಿ ನಾನು ನಿಮ್ಮ ಫ್ಯಾನು, ಆಕ್ಚುಲಿ ನಿಮ್ಮ ಸ್ಟೂಡೆಂಟು ಸರ್. ಇನ್ನೊಂದು ನನ್ನ ಲೆಕ್ಕ ಸರ್, ನಿಮ್ಮ ಕಾಲ ಕನೆಕ್ಟ್ ಆಗ್ತಾ ಇರುತ್ತೆ. ಹೌದಾ ಸರ್? ಇದು ಸರ್ 2020 ಮದುವೆ ಆಗಿತ್ತು ಸರ್. ಒಂದು 6 ವರ್ಷದಿಂದ ಕಿತ್ಕೊಂಡೇ ಜಗಳ ಮಾಡ್ಕೊಂಡು ಅವಾಗ 1 ತಿಂಗಳು 2 ತಿಂಗಳು ದೂರ ಇರೋದೇ ಹೋಗ್ತೈತೆ. 6 ವರ್ಷದಲ್ಲಿ 6 ಸಲ ಆಗೋಗಿದೆ. ಈಗಲೂ ಮತ್ತೆ ಆಯ್ತು. ಈಗ ಮುಂದುವರ್ಸೋದೋ ಬೇಡವೋ ನನಗೆ ಗೊತ್ತಾಗ್ತಿಲ್ಲ ಸರ್. ಅಂದ್ರೆ ಮಗುನೂ ಆಗಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಇದೆ.
ಅದಕ್ಕೆ ಒಂದು ನಿಮ್ಮ ಹತ್ರ ಒಂದು ಪ್ರಶ್ನಾಶಾಸ್ತ್ರ ಹಾಕ್ಬಿಡೋಣ ಅಂತ ನಿಮ್ಮ ಹತ್ರ ಸಜೆಷನ್. ಮ್ಯಾರೇಜಲ್ಲಿ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಬಂದಿದೆ, ಅರ್ಥ ಆಯ್ತಾ? ಪ್ರಶ್ನಾಶಾಸ್ತ್ರದಲ್ಲಿ ಕಸ್ಪಿಯೋಳು ಅದೇ ಹೇಳುತ್ತೆ, ಗ್ರಹಗಳು ಹೇಳುತ್ತೆ, ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಹಿಂಗೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, 4 ಫ್ರೂಟಲ್ಲೂ 4 ಬಂದಿದೆ, ಟೇಸ್ಟಲ್ಲೂ 4 ಬಂದಿದೆ. ಸೊ ದಯಮಾಡಿ ನನ್ನ ಸಜೆಷನ್ನು, ಮ್ಯಾರೇಜ್ ಡಿವೋರ್ಸ್ ಹೋಗೋದು ಡೌಟು, ಯಾಕಂದರೆ 6ನೇ ಮನೆ ಬಂದರೆ ಇಲ್ಲೇ ಹೇಳ್ಬಿಡುತ್ತೆ. ಸೆಕೆಂಡ್ರಿ ಲೆವೆಲಲ್ಲಿ 6 ಅಥವಾ 10 ಬರಬೇಕು, ಅಲ್ಲೂ ಬಂದಿಲ್ಲ. ಡಿವೋರ್ಸ್ ಹೋಗೋದು ಕಷ್ಟ, ಸಪರೇಷನ್ ಇರುತ್ತೆ ಸರ್. ಡಿವೋರ್ಸ್ ಅಷ್ಟು ಈಸಿಯಾಗಿ ಹೋಗಲ್ಲ. ಹಂಗೆ ಇರುತ್ತೆ ಸರ್, ಏನು ಮಾಡೋಕ್ಕಲ್ಲ. ಸೊ ಏನು ಮಾಡೋದು ಅಂತ ಸ್ವಲ್ಪ ನೀವು ಸ್ಟ್ರಾಂಗ್ ವಿಲ್ ಪವರ್ ತಗೋಬೇಕು. ಗ್ರಹಗಳು ಹೇಳ್ತಾ ಹೋಗಲ್ಲ ಸುಲಭವಾಗಿ. ಹೌದಾ ಸರ್, ಇನ್ನೊಂದು ಮದುವೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಸರ್ ಹೋಗೋಕ್ಕಾಗುತ್ತೆ? ಸುಮ್ಮನೆ ಆಮೇಲೆ ಕೇಸ್ ಎಲ್ಲ ಆಗಿ, ಈಗ ನಮ್ಮದು ಹಿಂದೂ ಧರ್ಮದಲ್ಲಿ ಒಂದೇ ಅಲ್ವಾ ಸರ್, ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಒಳ್ಳೇದು. ಇವಾಗೆಲ್ಲ ಡೈರೆಕ್ಟಾಗಿ ಹೇಳ್ಬೇಕು ಕನ್ವರ್ಟ್ ಆಗ್ಬಿಟ್ರಿ ಅಂತ. ನಾವು ಕನ್ವರ್ಟ್ ಮಾಡೋಕ್ಕಾಗಲ್ಲ ಸರ್. ಇಂಡಿಯಾದಲ್ಲಿ ಇದ್ದಾಗ ಒಬ್ರಿಗೊಂದು ಧರ್ಮ ಇನ್ನೊಬ್ರಿಗೊಂದು ಧರ್ಮ ನಡೀತಾ ಇದೆ, ಏನು ಮಾಡೋಕ್ಕಾಗಲ್ಲ. ಸರ್ ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸರ್. ಆಕ್ಚುಲಿ ನಾನು ಎಲ್ಲರದ್ದು ನೋಡ್ತಾ ಇದ್ದೀನಿ ಸರ್ ಟಿವಿಯಲ್ಲಿ. ನಾನು ನಿಮ್ದು ಆಕ್ಚುಲಿ ಒಂದು 6 years ಇಂದ ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ ಸರ್. ನೀವು ಆಕ್ಚುಲಿ ಎಲ್ಲರಿಗೂ ಒಂದು ಹುಮ್ಮಸ್ ಕೊಡ್ತೀರಾ ಸರ್, ಇರೋದು ಹಿಂಗೆ ನಡೀರಿ, ಹಿಂಗಿರಿ, ಹಿಂಗೆ ಚೆನ್ನಾಗಿರುತ್ತೆ, ಹಿಂಗೆ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಹಿಂಗೆ ಇರ್ತೀರಾ ಅಂತ ನಾನು ನಿಮ್ಮ ಅಬ್ಸರ್ವ್ ಮಾಡಿ ನಾನು ಅದು ಅನ್ವಯಿಸ್ಕೊತಾ ಇದ್ದೀನಿ ಸರ್. ನಾನು ನಿಮ್ಮ ಕ್ಲಾಸ್ಗೆ ನಾನು ಬೆಳಗ್ಗೆ ಹೋದ್ರೆ ನೈಟ್ 11 ಗಂಟೆಗೆ ಬರೋದ್ರಿಂದ ಅಟೆಂಡ್ ಮಾಡಕ್ ಆಗ್ತಾಯಿಲ್ಲ. ಪ್ಲೀಸ್ ಕ್ಲಾಸಲ್ಲೂ ಬಂದೆ, ಬಟ್ ನಿಮ್ಗಂತೂ ನಾನು ಫ್ಯಾನ್ ಆಗಿ ಹೋಗಿದ್ದೀನಿ ಸರ್. ನಿಮ್ಮ ಇದಕ್ಕೂ ನಾನು ಒಂದ್ಸಲ ಕೈಲಾಶ ಯಂತ್ರ ತಗೊಳಕ್ ಬಂದೆ, ನಿಮ್ನ ನೋಡಿದೆ, ಆಕ್ಚುಲಿ ತುಂಬಾ ಇಷ್ಟ ಆಗೋಗಿದೆ ಸರ್. ಥ್ಯಾಂಕ್ ಯು ಸರ್. ಲವ್ ಆಗ್ಬಿಟ್ಟಿದೆ. ಓಕೆ ಸರ್, ಫ್ರಾಂಕ್ ಆಗಿ ಒಳ್ಳೇದು ಹೇಳ್ತೀರಾ ಸರ್. ಅದಕ್ಕೆ ಮದುವೆ ಜೀವನದ ಬಿಟ್ಟು ಜೀವನದಲ್ಲಿ ನಿಮ್ಗೆ ಏನು ಖುಷಿ ಕೊಡುತ್ತೋ ಅದನ್ನೇ ಜಾಸ್ತಿ ಮಾಡ್ತಾ ಹೋಗಿ. ಎಲ್ಲ ಒಂದೊಂದು ಹಣೆ ಬರ ಇದ್ದಾಗ ಯಾವ್ದು ಇಲ್ವೋ ಅದ್ರ ಬಗ್ಗೆ ಗಮನ ಜಾಸ್ತಿ. ಯಾಕೆಂದರೆ ಯಾವಾಗಲೂ ನೊಣ ಥರ ನಮ್ಮ ಜೀವನ. ಸುಂದರವಾಗಿರ್ತಕ್ಕಂಥ ದೇಹ ಬಿಟ್ಬಿಟ್ಟು ಗಾಯದ ಮೇಲೇ ನೊಣ ಕೂತ್ಕೊಳ್ಳುತ್ತೆ. ಸೊ ನಮ್ಮ ಮನಸ್ಸು ಹಂಗೇನೆ ಗಾಯದ ಮೇಲೇ ಕೂತ್ಕೊಳ್ಳುತ್ತೆ. ಗಾಯನ ಸೈಡ್ಗಿಟ್ಟು ಬೇರೆ ಸುಂದರವಾಗಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಭಾಗವನ್ನು ನಾವು ನೋಡಬೇಕು ಅಂತಂದರೆ ಯಾವ ಕ್ಷೇತ್ರದಲ್ಲಿ ನಾವು ಚೆನ್ನಾಗಿದ್ದೀವೋ ಅದನ್ನು ನೋಡ್ತಾ ಇದ್ದರೆ ಚೆನ್ನಾಗೇ ಇರುತ್ತೆ. ಈಗೇನು ನನಗೇನು ಬೇಜಾರಿಲ್ವಾ, ನನಗೇನು ನೋವಿಲ್ವಾ, ಗುರುಗಳಿಗೇನು ನೋವಿಲ್ಲ ಅನ್ಕೊಳ್ತಾರೆ ಜನ. ಹಂಗೆ ಅದನ್ನು ತೋರಿಸ್ಕೋಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಇರೋದು ಇವತ್ತಿದ್ದು ನಾಳೆ ಹೋಗೋ ದೇಹ, ಒಂದು ತಿಳ್ಕೊಳ್ಳಿ ಎಲ್ಲರೂ. ಇವತ್ತಿದ್ದು ನಾಳೆ ಹೋಗೋ ದೇಹ. ಅತಿರೇಕದಲ್ಲಿ ಅವ್ರಿಗೆ ಮದುವೆ ಆಗಿಲ್ಲ, ಅತಿರೇಕದಲ್ಲಿ ಮಗಳ ಮದುವೆ ಆಗಿಲ್ಲ, ಅಯ್ಯೋ ಅವ್ರು ಉದ್ಧಾರ ಆಗಿಲ್ಲ, ಅವ್ರ ಕೆಲಸ ಸಿಕ್ಕಿಲ್ಲ. ಯಾರೋ ಒಬ್ರು ಫೋನ್ ಮಾಡಿ 25 ವರ್ಷ ಕೆಲಸ ಇವತ್ತೆಲ್ಲ ನಾಳೆ ಸಿಗ್ತದೆ, ಸ್ವಲ್ಪ ಸ್ಲೋ ಇರ್ತದೆ, ಟ್ರೈನ್ ಮಾಡ್ಕೋ. ಏನು ಲ್ಯಾಕ್ ಆಗ್ತಾಯಿದೆ, ಇಂಟರ್ವ್ಯೂ ಯಾಕೆ ಚೆನ್ನಾಗಿ ಮಾಡ್ತಾಯಿಲ್ಲ, ಅದ್ರ ಬಗ್ಗೆ ಹೋಗಬೇಕು. ಜಾತಕ ಯಾವತ್ತು ಇದು ಮಾಡಲ್ಲ. ಗ್ರಹಗಳು ಆಪರ್ಚುನಿಟೀಸ್ ಕೊಡ್ತವೆ, ಸ್ಕಿಲ್ಸ್ನ ನಾವು ಡೆವಲಪ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಸ್ಕಿಲ್ಸ್ ನಮ್ಮದು. ಇವಾಗ ಫಾರ್ ಎಕ್ಸಾಂಪಲ್ ಗ್ಯಾರಂಟಿ ನ್ಯೂಸ್ಗೆ ಇಂಟರ್ವ್ಯೂ ಬರ್ತೀರಾ, ಇಂಟರ್ವ್ಯೂ ಹಾಕಿರೋದು ದೇವರು, ಇಂಟರ್ವ್ಯೂನ ಪಾಸ್ ಮಾಡೋದು ನಿಮ್ಮ ಸ್ಕಿಲ್ಲು, ನಿಮ್ಮ ಸ್ಕಿಲ್. ಸೊ ಡೆವಲಪ್ ಸ್ಕಿಲ್. ಆಪರ್ಚುನಿಟೀಸ್ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಗ್ರಹಗತಿಗಳ ಒಂದು ಇದು ಮಾಡ್ಕೋಬೋದು, ಏನಾದ್ರು ಪರಿಹಾರ ಮಾಡ್ಕೋಬೋದು. ಆಪರ್ಚುನಿಟೀಸ್ ಬಂದು ನಿಮ್ಗೆ ಸಿಗ್ತಾ ಇಲ್ಲ ಅಂತಂದರೆ ದೇರ್ ಇಸ್ ಲ್ಯಾಕ್ ಆಫ್ ಯುವರ್ ಸ್ಕಿಲ್ಸ್. ಸ್ಕಿಲ್ಸ್ ಹ್ಯಾಸ್ ಟು ಬಿ ಡೆವಲಪ್ಡ್. ಓನ್ಲಿ ಸ್ಕಿಲ್, ಆ್ಯಟಿಟ್ಯೂಡ್ನ ಚೇಂಜ್ ಮಾಡೋಕ್ಕಲ್ಲ, ಸ್ಕಿಲ್ಸ್ ಮಾತ್ರ ಚೇಂಜ್ ಮಾಡ್ಬೋದು. ಓಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ,
ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡಿ? ನಾಗೇಶ್ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 11/1/1992. ಓಕೆ. ಹುಟ್ಟಿದ ಸಮಯ? 11:15 ನೈಟ್. ಓಕೆ. ಹುಟ್ಟಿದ ಊರು? ಹಾಸನ ಡಿಸ್ಟ್ರಿಕ್ಟ್ ಮ್ಯಾಮ್. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಧರ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ಸಡನ್ ಆಗಿ ಇವಾಗ ಲಾಸ್ಟ್ ಮಂತ್ ಅಲ್ಲಿ ನಂದು ಕಂಪನಿಯಿಂದ ಲೇ ಆಫ್ ಆಯ್ತು. ಸೊ ಒಟ್ಟು ನನ್ಗೊಂದು 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಬೇರೆ ಆಪರ್ಚುನಿಟೀಸ್ ಯಾವುದು ಸಿಗ್ತಾ ಇಲ್ಲ. ಸೊ ಇಂಟರ್ವ್ಯೂ ಬರ್ತಾ ಇದೆ. ಇಂಟರ್ವ್ಯೂನಲ್ಲಿ 4-5 ರೌಂಡ್ಸ್ ಕ್ಲಿಯರ್ ಮಾಡಿದ್ರು ರಿಸಲ್ಟ್ಸ್ ಏನು ಬರ್ತಾ ಇಲ್ಲ ಗುರುಜಿ. ಸೊ ಅದ್ರ ಬಗ್ಗೆ ಕೇಳಬೇಕಾಯ್ತು. ಗುರು ಅಂತರ್ಭುಕ್ತಿ ನಡೀತಾ ಇದೆ. ಯಾವುದೇ ಒಂದು ಜಾಬ್ ಸಿಗಬೇಕಾದ್ರೆ ಗುರು ಅಂತರ್ಭುಕ್ತಿ ನೋಡ್ತೀವಿ. ಇಲ್ಲಿ ಅಂತರ್ಭುಕ್ತಿ ನೋಡ್ತೀವಿ. ಅಂತರ್ಭುಕ್ತಿಲಿ ಗುರು ಬರ್ತಾ ಇದೆ. 12ನೇ ಮನೆ ತೋರಿಸ್ತಾ ಇದೆ. 3-12 ಜಾಬ್ ವಿಚಾರದಲ್ಲಿ. ಸೊ 12 ನಿಮಗೆ ಜಾಬ್ ಕೊಡಿಸೋದ್ರಲ್ಲಿ ಸ್ವಲ್ಪ ಕಷ್ಟ. 6ನೇ ಮನೆ, 2ನೇ ಮನೆ, 10ನೇ ಮನೆ ಬರಬೇಕು. ಗುರು ಆದಮೇಲೆ ಶನಿ ಬರ್ತಾ ಇದೆ. ಶನಿ ಬರ್ತಕ್ಕಂಥ ಒಂದು ಟೈಮ್ ನೋಡ್ತು ಅಂತಂದರೆ 2025 3ನೇ ತಾರೀಕು ಡಿಸೆಂಬರ್ ಆಗಿ ಜೂನ್ವರೆಗೂ ಇದೆ. ಶನಿಯಲ್ಲಿ ಶನಿ, ಅದರಲ್ಲಿ ಶುಕ್ರನ ಒಂದು ಕಾಂಬಿನೇಷನ್, ಬುಧನ ಕಾಂಬಿನೇಷನ್, ಜನವರಿ ಫೆಬ್ರವರಿ ಕೆಲಸದಲ್ಲಿ ಇರ್ತೀರಾ. 200% ಕೆಲಸದಲ್ಲಿ ಇರ್ತೀರಾ. ಏನು ಟೆನ್ಷನ್ ಏನೂ ಇಲ್ಲ. 6-11 ಇರತಕ್ಕಂಥದ್ದು ಚಂದ್ರ ಇರೋದ್ರಿಂದ ಓಂ ಚಂದ್ರಮಸೆ ಸ್ವಾಹ, ಓಂ ಚಂದ್ರಮಸೆ ಸ್ವಾಹ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಜನವರಿ ಫೆಬ್ರವರಿ ಜಾಬಲ್ಲಿ ಇರ್ತೀರಿ. ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ. ಓಕೆ, ಲೈನ್ ಕಟ್ ಆಗಿದೆ. ಗುರುಜಿ, ನಾವು ಇವತ್ತಿನ ವಿಚಾರ ಮಾತಾಡೋದಾದ್ರೆ, ಈ 2 ದಿನದ ಹಿಂದೆ ನಾವು ಮಾತಾಡಿದ್ವಿ ಶನಿಗ್ರಹ ಒಳ್ಳೇದು ಕೂಡ ಮಾಡುತ್ತೆ, ಕೆಟ್ಟದ್ದು ಕೂಡ ಮಾಡುತ್ತೆ ಅಂತ. ಇನ್ನು ಶನಿಗ್ರಹ ಅಂತ ಬಂದಾಗ ನಾವು 7.5 ಅಂತ ತುಂಬ ಕೇಳ್ತೀವಿ. 7 ವರ್ಷ ಶನಿ ಹೆಗ್ಲೇ ಇರ್ತಾನೆ, ತುಂಬ ಕಾಟ ಕೊಡ್ತಾರೆ ಅಂತ. ಈ 7.5 ಅಂದ್ರೇನು, ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ? ಪ್ರತಿಯೊಬ್ಬರ ಬಾಯಲ್ಲೂ 7.5 ಬಂದ್ಬಿಡುತ್ತೆ ಕಷ್ಟ ಬಂದಾಗ. ಕಷ್ಟ ಬಂದಾಗ ಅವ್ರು ರಾಶಿ ನೋಡ್ಕೊಳ್ತಾರೆ. ಯಾವುದೋ ಟಿ ವಿಲೋ ಯೂಟ್ಯೂಬಲ್ಲೋ ನೋಡ್ತಾರೆ, ಈ ರಾಶಿಯವ್ರಿಗೆ 7.5 ಅಂತ, 2.5 ವರ್ಷ ಅವ್ರಿಗೆ ಕಷ್ಟ ಇದೆ ಅಂತ. ನಿಮಗೆ ಕಷ್ಟ ಗ್ಯಾರಂಟಿ ಬರುತ್ತೆ. ಯಾಕೆಂದರೆ ನೀವುಗಳು ಆಪಾದನೆ ಮಾಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿ ಅವನು ಪ್ರಾಬ್ಲಮ್ ಕೊಡಲಿಲ್ಲ ಅಂತ ಅವನ ಮೇಲೆ ನಾವು ಇವನಿಂದ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಅವನಿಗೆ ಕೋಪ ಬರುತ್ತೆ. ಸೊ ಇಂಡೈರೆಕ್ಟಾಗಿ ಪ್ರತಿಯೊಬ್ಬರು ಪಬ್ಲಿಕ್ಕಲ್ಲಿರೋರು ಜ್ಯೋತಿಷ್ಯ ತಿಳಿದೆಲೇ, ಅರಿ ಇಲ್ದೇ ನೀವೇ ನಿಮ್ಮ ಮೈ ಮೇಲೆ ಚಪ್ಪಡಿ ಹೇಳ್ಕೊತಾ ಇದ್ದೀರಾ, ನಿಮ್ಮ ತಲೆ ಮೇಲೆ ಚಪ್ಪಡಿ ಹೇಳ್ಕೊತಾ ಇದ್ದೀರಾ. ಇದು ಗ್ಯಾರಂಟಿ. ಯಾರು ನಿಮಗೆ ಏನೂ ಸಮಸ್ಯೆ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಪಕ್ಕದ ಮನೆಯವರು ಏನೋ ನಿಮ್ಮ ಮನೇಲಿ ಕಳ್ತನ ಆಗಿರುತ್ತೆ, ಪಕ್ಕದ ಮನೆಯ ಮೇಲೆ ಒರೆಸ್ಬಿಡೋದು ಇರ್ಬೋದು. ಏನೋ ಒಂದು ಅದು ಒಂಥರ ನಿಮಗೆ ಒಂಥರ ಮೈಂಡ್, ಅವ್ರ ಪಾಪ ಮಾಡೇ ಇರಲ್ಲ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲಲ್ಲಿ. ಸೊ ಅವ್ರ ಮೇಲೆ ಹೇಳೋದು, ಕಂಪ್ಲೇಂಟ್ ಕೊಡೋದು, ನೋಡಿ ನಮಗೆ ಅನುಮಾನ ಪಕ್ಕದ ಮನೆಯವ್ರ ಮೇಲೆ ಇದೆ ಅಂತ ಹೇಳೋದು. ಸೊ ಅವರೇ ಮಾಡಿರೋದು ಗ್ಯಾರಂಟಿ ಇದೆ, ನಮ್ಗೆ ಚೆನ್ನಾಗಿ ಗೊತ್ತು, ಅವ್ರಿಗೆ ನಮ್ಮ ಕಂಡ್ರೆ ಆಗಲ್ಲ, ನಮ್ಮನ್ನು ಮಾತಾಡ್ಸಲ್ಲ, ಏನೇನೋ ಇರ್ತವೆ. ಸೊ ತನಿಖೆಯಿಂದ ಗೊತ್ತಾಗುತ್ತೆ. ಆಮೇಲೆ ಲೇಟ್ರಲ್ಲಿ ಅವ್ರ ಮನೇಲಿರೋರು ಯಾರೋ ಕಳ್ತನ ಮಾಡಿರ್ತಾರೋ ಅಥವಾ ಯಾರೋ ಮನೆಗೆ ಬಂದು ಹೋಗಿರೋರು ಮಾಡಿರ್ತಾರೋ ಏನೋ ಆಗಿರುತ್ತೆ.
ಸುಮ್ಮನೆ ಅವ್ರನ್ನ ಬ್ಲೇಮ್ ಮಾಡಿರ್ತಕ್ಕಂಥ ಕರ್ಮ ನಿಮಗೆ ಬರುತ್ತೆ. ಸೇಮ್ ರೀತಿ ನಿಮ್ಮಲ್ಲಿ ಸಾಡೆ ಸಾತಿ, ಯಾರ್ಯಾರು ಸಾಡೆ ಸಾತಿ ಇದೆ, ನನಗೆ ಇದರಿಂದ ಕಷ್ಟ ಬರ್ತಾ ಇದೆ, ಅದರಿಂದ ಇದಕ್ಕೆ ರಿಲೇಟ್ ಮಾಡ್ತಿರಲ್ಲ, ದೆನ್ ಚಪ್ಪಡಿ ಗ್ಯಾರಂಟಿ ನಿಮ್ಮ ತಲೆ ಮೇಲೆ. ಯಾಕೆಂದರೆ ಸಿಂಪ್ಲಿ ಟಾಕಿಂಗ್ ಅಬೌಟ್ ದಿ ಹೈಯರ್ ಎನರ್ಜೀಸ್ ಆಫ್ ಎನಿ ಪ್ಲಾನೆಟ್ ಆ್ಯಂಡ್ ಎಸ್ಪೆಷಲಿ ಸ್ಯಾಟ್ರನ್ ಮತ್ತೆ ನಿಮ್ಗೆ ಏಳಿಗೆ ಆಗಲ್ಲ. ಇದು ಶಾಸ್ತ್ರದಲ್ಲಿ ನಾವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನವಗ್ರಹಗಳ ಇದಿರುತ್ತೆ. ಫಾರ್ ಎಕ್ಸಾಂಪಲ್ ಅದೇನೋ ಹೋದಾಗ ಏನೋ ತಗಲ್ಸ್ಬಿಟ್ವಿ, ನಮಸ್ಕಾರ ಮಾಡಲ್ವಾ? ಯಾಕೆ ಮಾಡ್ತೀವಿ? ಭಯ, ಭಕ್ತಿ. ಕರೆಕ್ಟಾ? ಹೌದು. ದೇವಸ್ಥಾನಕ್ಕೆ ಹೋದಾಗ ಏನೋ ಮಾಡಿದ್ವಿ, ಅಲ್ಲಿ ದೇವ್ರೇನೋ ಹಿಂಗೆ ಹತ್ರಕ್ಕೆ ಹೋದಾಗ ತುಳಿದ್ವಿ ಅಂದರೆ ನಮಸ್ಕಾರ, ಭಯ, ತುಳಿದ್ವಿ, ಗೌರವ ಇದೆ. ಸಾಡೆ ಸಾತಿಲಿ ಯಾಕೆ ಅದೇ ಗೌರವ ಇಲ್ಲ? ಸಾಡೆ ಸಾತಿ ಮಾತಾಡಬೇಕಾದ್ರೆ ಯಾಕೆ ಗೌರವ ಇಲ್ಲ? ಅದು ನಿಜವಾಗ್ಲೂ ಇದೆಯೋ ಇಲ್ವೋ ಕಾಂಪಿಟೆಂಟ್ ಅಸ್ಟ್ರಾಲಜರ್ ಹತ್ರ ಕೇಳೋಣ, ಸಾಡೆ ಸಾತಿ ನಿಜವಾಗ್ಲೂ ವರ್ಕ್ ಆಗ್ತಾಯಿದೆ ಅಂತ. ಅವ್ರಿಗೆ ಯಾವುದೋ ಗುರುದಶ ನಡೀತಾ ಇರುತ್ತೆ, ಗುರು ಕಾಂಬಿನೇಷನ್ ಬ್ಯಾಡ್ ಇರುತ್ತೆ, ಸಾಡೆ ಸಾತಿ ಕೊಟ್ಟೋಗ್ತಾರೆ. ಇದೆಲ್ಲ ಮೂಲ ಬಂದಿರತಕ್ಕಂಥದ್ದು ಈ ನಮ್ಮ ಈ ಕಾಂಪೌಂಡ್ರಿಂದಾನೆ. ಈ ಕಾಂಪೌಂಡ್ರಿಗೆ ಜ್ಞಾನ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರು ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ಈ ಕಾಂಪೌಂಡ್ರಿಗೆ ಜ್ಞಾನ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಜ್ಞಾನ ಇಲ್ಲ, ಪಬ್ಲಿಕ್ಗೆ ಜ್ಞಾನ ಇಲ್ಲ. ಯಾಕಂದರೆ ಅಜ್ಞಾನದವ್ರ ಹತ್ರ ಹೋಗ್ತಾ ಇದ್ದೀರ. 2.5 ವರ್ಷ ಶನಿ ಒಂದು ರಾಶಿಗೆ ಸಮಸ್ಯೆ ಮಾಡ್ತಾನೋ ಅಥವಾ 7 ವರ್ಷ ಮಾಡ್ತಾನೋ, ಆ ರಾಶಿಯಲ್ಲಿ ಭಾರತದಾದ್ಯಂತ ಎಷ್ಟು ಜನ ಇದ್ದಾರೆ? 140 ಕೋಟಿ ಜನ. ಅದರಲ್ಲಿ 12-13 ಕೋಟಿ ಜನಕ್ಕೆ ಅದೇ ರಾಶಿಯಲ್ಲಿ ಇರ್ತಾರೆ, ಹೆಚ್ಚು ಕಮ್ಮಿ 12 ಕೋಟಿ. ಕರ್ನಾಟಕದ ರಾಜ್ಯದ ಜನಸಂಖ್ಯೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ, ಆಂಧ್ರದ್ದು ತಿಳ್ಕೊಳ್ಳಿ, ಕೇರಳದ್ದು ತಿಳ್ಕೊಳ್ಳಿ. 2 ರಾಜ್ಯದ ಜನಸಂಖ್ಯೆಯ ಮೊತ್ತವನ್ನು ಒಂದು ರಾಶಿಗೆ ಬೀಳುತ್ತೆ ನೀವು ಡಿವೈಡ್ ಮಾಡಿದ್ರೆ. ಸೊ ಹಾಗಿದ್ರೆ 2 ರಾಶಿಯಲ್ಲಿರ್ತಕ್ಕಂಥ 2 ರಾಷ್ಟ್ರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಾಡೆ ಸಾತಿ ಸಮಸ್ಯೆ ಮಾಡ್ತಾ ಇದೆಯಂತನಾ? ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ. ಬ್ಲ್ಯಾಂಕೆಟ್ ಪ್ರಾಬ್ಲಮ್ ಶನಿ ಮಾಡಲ್ಲ, ಅರ್ಥ ಆಯ್ತಲ್ಲ? ಬ್ಲ್ಯಾಂಕೆಟ್ ಪ್ರಾಬ್ಲಮ್ ಅಂದರೆ ಈ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲರೂ ಸಾಯ್ತಾರೆ ಅಂತಾರಲ್ಲ, ಅದು ಬಾಂಬಿಂದ. ಪಟಾಕಿಯಿಂದ ಎಲ್ಲರೂ ಸಾಯ್ತಾರೆ ಅಂತಂದರೆ ಅದು ಬ್ಲ್ಯಾಂಕೆಟ್ ಅಪ್ರೂವಲ್ ಅಲ್ಲ. ಬ್ಲ್ಯಾಂಕೆಟ್ ಅಂತಂದರೆ ಬ್ಲ್ಯಾಂಕೆಟ್ ಅಪ್ರೂವಲ್ಲು ಸಾಡೆ ಸಾತಿಲಿ ಇಲ್ಲ. ಡೋಂಟ್ ಗೋ ಬೈ ಬ್ಲ್ಯಾಂಕೆಟ್ ಅಪ್ರೂವಲ್ಸ್. ಅರ್ಥ ಆಯ್ತಾ? ಮೂಢರಾಗಬೇಡಿ, ಜ್ಞಾನವಂತರಾಗ್ರಿ. ಶನಿ ಬಂದಾಗಲೆಲ್ಲ, ನಿಮ್ಮ ರಾಶಿಗೆ ಬಂದಾಗಲೆಲ್ಲ ನಿಮ್ಗೆ ಸಮಸ್ಯೆ ಮಾಡಿ ಹೋಗ್ತಾನೆ ಅಂತಂದರೆ ಅವ್ನಿಗೇನು ಬೇಜಾರ ನಿಮ್ಮ ಮೇಲೆ? ಏನಾದ್ರು ಬರ್ದೋರ ನಿಮ್ಮ ಲಗ್ನದಿಂದ? ಅದು ಯೋಗಕಾರಕ ಆಗಿದ್ದರೆ ಶನಿ, ನಿಮ್ಮ ಲಗ್ನದಿಂದ ಅವನು 10ನೇ ಮನೆಯವನಾಗಿದ್ದರೆ, ನಿಮ್ಮ ಲಗ್ನದಿಂದ ಅವನು 11ನೇ ಮನೆಯವನಾಗಿದ್ದರೆ, ನಿಮ್ಮ ಲಗ್ನದಿಂದ ಅವನು ನಿಮಗೆ 4ನೇ ಮನೆ ಆಗಿ ನಿಮಗೆ ಮನೆ ಕೊಡ್ತಕ್ಕಂಥ ಗ್ರಹ ಆಗಿದ್ದರೆ ಅವನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ. ಬಿಫೋರ್ ಬ್ಲೇಮಿಂಗ್. ಅರ್ಥ ಆಯ್ತಾ? ಹೇಳಿದ್ದು ಸುಳ್ಳಾಗಿರ್ಬೋದು, ಕೇಳಿದ್ದು ಸುಳ್ಳಾಗಿರ್ಬೋದು, ತಿಳ್ಕೊಳ್ಳಿ. ಅದಕ್ಕೆ ನಾವು ಜ್ಯೋತಿಷ್ಯವನ್ನು ಹೇಳ್ಕೊಡ್ತೀವಿ. ಈಗ ಹಾಗಿದ್ರೆ ಲೈಫ್ ಟೈಮಲ್ಲಿ ಒಂದ್ಸರಿ ಬಂದೇ ಬರುತ್ತೆ ಸಾಡೆ ಸಾತ್ ಅಂತ ಹೇಳ್ತಾರೆ, ಅದು ಹೌದಾ? ಬರ್ತಾನೆ ಇರುತ್ತೆ. 1 ಟೈಮ್ ಅಲ್ಲ, 2 ಟೈಮ್ಸ್ ಬರುತ್ತೆ. ಓಕೆ. 2 ಟೈಮ್ಸ್ ಬರೋದೇ 7 ವರ್ಷ. ಸೊ ಜೀವನ ಪರ್ಯಂತ ನೋಡಿದ್ರೆ ಆ 7 ವರ್ಷ ಚೆನ್ನಾಗೇ ಇರುತ್ತೆ. ಅದಕ್ಕಿಂತ ಮುಂಚೆನೇ ಖರಾಬ್ ಆಗಿರುತ್ತೆ. ಬೇಕಾದ್ರೆ ಕೇಳಿದ್ರೆ, ನೋಡಪ್ಪ ಸಾಡೆ ಸಾತಿ ಈ ವರ್ಷದಿಂದ ಈ ವರ್ಷ ಬಂತು, 7 ವರ್ಷ ಬಂತು. ಅದಕ್ಕಿಂತ ಮುಂಚೆ ಮತ್ತು ಆದಮೇಲೆ 70 ವರ್ಷದ ಹತ್ರ ಹೋಗಿ ಕೇಳಬೇಕು, ಈ 7 ವರ್ಷ ಸಾಡೆ ಸಾತಿ ಬಂತು ಅಂತ ನೋಡಿದಾಗ ಚೆನ್ನಾಗೇ ಇದ್ದೆ, ಇನ್ನೂ ಅದಕ್ಕಿಂತ ಮುಂಚೆನೇ ವರ್ಷ ಆಗಿತ್ತು. ಆವಾಗ ಅವ್ನಿಗೇನೋ ಗುರುದಶ ನಡೆದು 8ನೇ ಮನೆ 12ನೇ ಮನೆ ನಡೀತಾ ಇರುತ್ತೆ. ಅದಕ್ಕೆ ಅಲ್ಪಜ್ಞಾನಿ ಆಗಬೇಡಿ. ಎಸ್ಪೆಷಲಿ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು, ನಿಮಗೆ ತಲೆ ಕೆಟ್ಟಿದೆ ಅಂತಂದರೆ ಹೈಯೆಸ್ಟ್ ಲೆವೆಲ್ ತಲೆ ಕೆಟ್ಟಿರೋದೇ ಮಹಿಳೆಯರಿಗೆ. ಈ ಜ್ಯೋತಿಷ್ಯ ಹಿಂದೆ ಹೋಗಿ ಅವನು ಯಾವನೋ ಅವನು ಡ್ರೆಸ್ ಹಾಕೊಂಡು ಅದೇ ಹೇಳ್ತಾನೆ ಇದೇ ಅಂತಾನೆ ಸಾಡೆ ಸಾತಿ ಬಂದುಬಿಟ್ಟಿದೆ ಅಂತ ಏನು ಹೇಳ್ತಾರೆ? ಯಾರು ಡಿಬೇಟ್ ಕರೆಯಲ್ಲ. ಡಿಬೇಟ್ ಕರೀರಿ. ಸಾಡೆ ಸಾತಿ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ, ಲಗ್ನದಿಂದ ಯಾವ ಕಾಂಬಿನೇಷನ್ನು. ಯಾಕಂದ್ರೆ ನಾವು ಡಾಕ್ಟ್ರೇಟ್ ಕೊಡ್ತೀವಿ. ನೀವು ಹೋಗ್ತಕ್ಕಂಥ ವ್ಯಕ್ತಿಗಳ ಹತ್ರ ಒಂದು ತಿಳ್ಕೊಬೇಕು, ಅವರು ಅಸ್ಟ್ರಾಲಜಿ ಹೇಳ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಫಸ್ಟು ಇನ್ನೊಬ್ಬರಿಗೆ. ಯಾಕಂದರೆ ಗುರು ಅಂದಮೇಲೆ ಶಿಷ್ಯಂದ್ರ ಇರಬೇಕು. ಶಿಷ್ಯಂದ್ರ ಇಲ್ಲದೆ ಗುರುಗಳ ಹತ್ರ ಹೋಗ್ತಾ ಇದ್ರಿ ನೀವೆಲ್ಲ. ಸ್ವಲ್ಪ ಆಲೋಚನೆ ಮಾಡಿ. ಎಷ್ಟು ಶಿಷ್ಯಂದ್ರಿದ್ದಾರಪ್ಪ? ಈಗ ಹಳೆಯ ಗುರುಕುಲ ಪದ್ಧತಿಲಿ ಗುರುಗಳ ಹತ್ರ ಹೋಗಿದ್ದೀವಿ ಅಂದರೆ ಅಲ್ಲಿ ಶಿಷ್ಯಂದ್ರ ಪಾಠ ಮಾಡ್ತಾ ಇರ್ತಾರೆ, ಅಲ್ಲಿ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಇವತ್ತಿನ ಕಾಲದಲ್ಲಿ ಶಿಷ್ಯರೇ ಇಲ್ಲದೆ ಇರತಕ್ಕಂಥ ಗುರುಗಳ ಹತ್ರ ಹೋಗ್ತೀರಾ, ಅವನ್ನೇ ದೇವರು ಅಂತೀರಾ. ದೊಡ್ಡ ದೊಡ್ಡ ಚಾನಲ್ ಬರ್ತಕ್ಕಂಥವ್ರು ಅವ್ರ ಹತ್ರ ಶಿಷ್ಯರೇ ಇಲ್ಲ, ಅದನ್ನ ಅವ್ರನ್ನ ಗುರುಗಳಂತೀರಿ ನೀವು. ಏನು ಹೇಳ್ಬೇಕು ನಿಮಗೆಲ್ಲ? ಸಾಕಷ್ಟು ಮಾಹಿತಿ ಕೊಟ್ಟರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.
ನಕ್ಷತ್ರ ನಾಡಿಯ 108ನೇ ಬ್ಯಾಚಿನ ವಿದ್ಯಾರ್ಥಿನಿ. ಯಾರೇ ಒಂದು ಜ್ಯೋತಿಷ್ಯ ಹೇಳ್ತಾರೆ ಅಂತಂದರೆ ಅದರ ಜನರ ಅಭಿಪ್ರಾಯ ಮೊದಲು ಅವರ ಭವಿಷ್ಯ ಬದಲಾಯಿಸ್ಕೊಳ್ಳಿ, ಆಮೇಲೆ ಬೇರೆಯವ್ರ ಭವಿಷ್ಯ ಹೇಳಿ ಅಂತಾರೆ. ಆದರೆ ಇಲ್ಲಿ ಏನಂತಂದರೆ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಲ್ಲಿ ನಮ್ಮ ದಿನೇಶ್ ಗುರುಗಳು ಅವರ ಜ್ಞಾನನೇ ಬ್ರಹ್ಮಾಂಡ ಜ್ಞಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಒಬ್ಬ ಶಿಕ್ಷಕಿಯಾಗಿ ಹೇಳ್ತೀನಿ, ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವು 100 ಬಾರಿ ಯೋಚನೆ ಮಾಡ್ತೀವಿ. ಆದರೆ ಗುರುಗಳು ಒಂದು ಸಾರ್ವತ್ರಿಕವಾಗಿ ಇಷ್ಟು ವಿಚಾರವನ್ನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅಂತಂದರೆ ಅದರ ಹಿಂದೆ ಅವರ ಅನುಭವ ಮತ್ತು ಅದು ಸತ್ಯತೆಗಳು ಇರುವುದಕ್ಕೆ ಅವರು ಅಷ್ಟು ಗಟ್ಟಿಯಾಗಿ ಸಾರ್ವತ್ರಿಕವಾಗಿ ಅವರ ಜ್ಞಾನ